ಜನತೆಗೆ ಉತ್ತರ ನೀಡಲಿದ್ದು ನೆನಪಿಟ್ಟುಕೊಳ್ಳಿ. ಜನತಾ ಪಾರ್ಟಿ ಕೆ ಜೈ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ ಅನ್ನುವಂಥದ್ದು ಕಾಂಗ್ರೆಸ್ಸಿಗೆ ಇಳಿಸುವುದಿಲ್ಲ. ಇಂಥ ಸರ್ಕಾರ ಬೇಕಾ? ನೆನ್ಪಿಟ್ಟುಕೊಳ್ಳಿ, ನಾವು ಚಕ್ಕಿಯನ್ನು ಬಡಿಬೇಕಷ್ಟೇ, ಬೇರೆ ಏನು ಆಗುತ್ತಾ ಇಲ್ಲ. ಇವತ್ತು ಬೆಂಗಳೂರಿನವ್ರು ಬಂದು ಇಲ್ಲಿ ರಾಜಕಾರಣ ಮಾಡ್ತೇವೆ, ನೀವು ಬೆಳ್ತಂಗಡಿಯವರು ಏನ್ ಮಾಡ್ತೀರಾ? ನಿಮಗೆ ಸ್ವಾಭಿಮಾನ ಇಲ್ವಾ? ನಿಮ್ಮಲ್ಲಿ ದಮ್ಮೆ ಇಲ್ವಾ? ಬೆಳ್ತಂಗಡಿಯ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರನ್ನು ಮುಟ್ಟಿದ್ರೆ ಯಾವತ್ತೂ ಬಿಡೋದಿಲ್ಲ. ಇನ್ನು ಕೆಲವೇ ವರ್ಷಗಳ ಒಳಗಡೆ ಕಾಂಗ್ರೆಸ್ಸಿನ ಬೆಳ್ತಂಗಡಿ ನಾಯಕರೇ ಅವನನ್ನು ಮಲ್ಲೇಶ್ವರಂಗೆ ರಿಫ್ಟ್ ಮಾಡುವಂತ ಕೆಲಸವನ್ನು ಮಾಡ್ತಾರೆ. ಬಿಜೆಪಿಯ ಕಾರ್ಯಕರ್ತರ ಅವಶ್ಯಕತೆನೇ ಇಲ್ಲ. ನಮ್ಮ ವಾಹನದ ಹರಿಕೃಷ್ಣ ಬಂಟ್ವಾಳ ಇವರ ನೇತೃತ್ವದಲ್ಲಿ ಇದೀಗ ಬೃಹತ್ ಪ್ರತಿಭಟನೆ ಬೆಳ್ತಂಗಡಿಯ ಅಯ್ಯಪ್ಪ ಗುಡಿಯಿಂದ ಪ್ರಾರಂಭ. ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ ಬಂಧುಗಳು, ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಜನತೆಗೆ ಉತ್ತರ ನೀಡಲಿದ್ದು ನೆನಪಿಟ್ಟುಕೊಳ್ಳಿ. ಭಾರತ್ ಮಾತಾ ಕಿ ಜೈ. बोलो भारत माता की, बोलो भारत माता की, बोलो भारत माता की. ಧಿಕ್ಕಾರ 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 ಧಿಕ್ಕಾರ. ಭಾರತೀಯ ಜನತಾ ಪಾರ್ಟಿ ಬೆಳ್ತಂಗಡಿ ಮಂಡಲದ ವತಿಯಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಬಿಜೆಪಿ ಕಾರ್ಯಕರ್ತರ ಮೇಲೆ ನಡೆಯುತ್ತಿರುವಂತಹ ದಬ್ಬಾಳಿಕೆ, ದೌರ್ಜನ್ಯ ಹಾಗೂ ರಾಜ್ಯ ಸರ್ಕಾರದ ಬೆಲೆ ಏರಿಕೆ ನೀತಿಯನ್ನ ವಿರೋಧಿಸಿ ಬಿಜೆಪಿ ವತಿಯಿಂದ ಬೃಹತ್ ಪ್ರತಿಭಟನಾ ಜಾಥಾ ಇದೀಗ ಆರಂಭಗೊಂಡಿದೆ. ಎಲ್ಲ ಕಾರ್ಯಕರ್ತ ಬಂಧುಗಳನ್ನು ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಇದೀಗ ಸತ್ಯಕಟ್ಟೆಯ ಅಯ್ಯಪ್ಪ ಈ ಬೃಹತ್ ಜಾಥಾ ತಾಲೂಕಿನ ವಿಧಾನಸೌಧದ ಎದುರುವರೆಗೆ ಸಾಗಿ ಬರಲಿಕ್ಕಿದೆ. बोलो भारत माता की, बोलो भारत माता की. ಧಿಕ್ಕಾರ 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 ಧಿಕ್ಕಾರ. ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ. ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಮಾಡಿದಂತ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ. ಪೆಟ್ರೋಲ್ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ.
भारत माता की, भारतीय जनता पार्टी की, ಭಾರತೀಯ ಜನತಾ ಪಾರ್ಟಿ ಕಿ. ದ್ವೇಷ ರಾಜಕಾರಣ ಮಾಡುತ್ತಿರುವಂತಹ ರಾಜ್ಯ ಸರ್ಕಾರಕ್ಕೆ, ದ್ವೇಷ ರಾಜಕಾರಣ ಮಾಡುತ್ತಿರುವಂತಹ ಕಾಂಗ್ರೆಸ್ ಸರ್ಕಾರಕ್ಕೆ, ಬಡವರ ದುಡ್ಡನ್ನು ತಿಂದಂತಹ ರಾಜ್ಯ ಸರ್ಕಾರಕ್ಕೆ, ಭ್ರಷ್ಟಾಚಾರಿ ರಾಜ್ಯ ಸರ್ಕಾರಕ್ಕೆ, ಭ್ರಷ್ಟಾಚಾರಿ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಓಡಿಸಿ 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 ಮಲ್ಲೇಶ್ವರ ಪುಡಿ ರೌಡಿಗೆ, ಮಲ್ಲೇಶ್ವರ ಪುಡಿ ರೌಡಿಗೆ ಧಿಕ್ಕಾರ, ಮಲ್ಲೇಶ್ವರ ಪುಡಿ ರೌಡಿಗೆ ಧಿಕ್ಕಾರ. ಭಾರತ್ ಮಾತಾ ಕೆ ಜೈ, ಭಾರತೀಯ ಜನತಾ ಪಾರ್ಟಿ ಕೆ ಜೈ. ಭಾರತೀಯ ಜನತಾ ಪಾರ್ಟಿ ಬೆಳ್ತಂಗಡಿ ಮಂಡಲದ ವತಿಯಿಂದ ರಾಜ್ಯ ಸರ್ಕಾರದ ವೈಫಲ್ಯ ಹಾಗೂ ಹಿಂದೂ ದಮನ ವಿರೋಧಿ ನೀತಿಯನ್ನ ಪ್ರತಿಭಟಿಸಿ, ಜೊತೆಗೆ ಇತ್ತೀಚೆಗೆ ಏಕಾಏಕಿ ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆಯನ್ನ ಏರಿಕೆ ಮಾಡಿದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ಬೆಳ್ತಂಗಡಿ ಮಂಡಲ ಹಾಗೂ ಬೆಳ್ತಂಗಡಿ ತಾಲೂಕಿನ ಅಭಿವೃದ್ಧಿಯ ಹರಿಕಾರರು, ಕೋಟಿ ಕೋಟಿ ಅನುದಾನಗಳ ಸರದಾರ ಶ್ರೀಯುತ ಹರೀಶ್ ಪೂಂಜಾ ಇವರ ಮಾರ್ಗದರ್ಶನದಲ್ಲಿ ಭಾರತೀಯ ಜನತಾ ಪಾರ್ಟಿ ಮಂಡಲದ ಅಧ್ಯಕ್ಷರಾದ ಶ್ರೀನಿವಾಸ್ ಪುಂಜಾಣಿ ಹಾಗೂ ಪಕ್ಷದ ಹಿರಿಯರ ಮಾರ್ಗದರ್ಶಕರಾದ ಶ್ರೀಯುತ ಹರಿಕೃಷ್ಣ ಬಂಟ್ವಾಳ ಇವರ ಮಾರ್ಗದರ್ಶನದಲ್ಲಿ ಕಾರ್ಯಕರ್ತ ಬಂಧುಗಳೊಂದಿಗೆ ಇದೀಗ ಈ ಒಂದು ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ರ್ಯಾಲಿಯಲ್ಲಿ ಭಾಗವಹಿಸಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ, ಕಾಂಗ್ರೆಸ್ ಸರ್ಕಾರದ ವೈಫಲ್ಯದ ವಿರುದ್ಧ ಘೋಷಣೆಯನ್ನ ಕೂಗಿ ಸಾಗಿ ಬರ್ತಾ ಇದ್ದಾರೆ. ಬಲೋ ಭಾರತ್ ಮಾತಾ ಕಿ, ಬಲೋ ಭಾರತ್ ಮಾತಾ, ಕಾಂಗ್ರೆಸ್ ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ ಅಧಿಕಾರ. ಭಾರತೀಯ ಜನತಾ ಪಾರ್ಟಿ ಬೆಳ್ತಂಗಡಿ ಅಧ್ಯಕ್ಷರಾದ ಪುಟಾಣಿ ಹಾಗೂ ಅಭಿವೃದ್ಧಿ ಅಧಿಕಾರಿಗಳಾದ ಹರೀಶ್ ಪೂಂಜಾ ಇವರ ನೇತೃತ್ವದಲ್ಲಿ ನಡೆಯುವಂತಹ ಬೃಹತ್ ಪ್ರತಿಭಟನಾ ಈ ರ್ಯಾಲಿಯಲ್ಲಿ ಕಾಂಗ್ರೆಸ್ನ ಭ್ರಷ್ಟ ನೀತಿಯನ್ನು ಉದ್ದೇಶಿಸಿ, ಅದರೊಂದಿಗೆ ಭ್ರಷ್ಟ ನೀತಿಯನ್ನು ವಿರೋಧಿಸಿ, ಅದರೊಂದಿಗೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಮೇಲೆ ನಡೆಯುವಂತ ದೌರ್ಜನ್ಯದ ಬಗ್ಗೆ ಬೃಹತ್ ಪ್ರತಿಭಟನಾ ರ್ಯಾಲಿ भारत माता की, भारतीय जनता पार्टी की, भारतीय जनता पार्टी की, भारतीय जनता पार्टी की. ಆತ್ಮೀಯ ಬಂಧುಗಳೇ, ಪ್ರತಿಭಟನೆಯ ಮೂಲಕ ಬೆಳ್ತಂಗಡಿಯ ಸಾಮಾಜಿಕ ಸ್ವಾಸ್ಥ್ಯವನ್ನು ಸರಿ ಮಾಡುವಂಥದ್ದು ಮತ್ತು ರಾಜ್ಯದ ಸ್ವಾಸ್ಥ್ಯವನ್ನು ಹಾಳು ಮಾಡುತ್ತಿರುವಂತಹ ಸರ್ಕಾರದ ನಡೆಯ ವಿರುದ್ಧ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಪ್ರಾರಂಭದಲ್ಲಿ ಬೆಳ್ತಂಗಡಿ ತಾಲೂಕಿನಲ್ಲಿ ಕಂಡು ಕೇಳರಿಯದಂತಹ ದ್ವೇಷ ರಾಜಕಾರಣದ ಮೂಲಕ ಇಲ್ಲಿಯ ಒಂದು ಶಾಂತಿ ನೆಮ್ಮದಿಯನ್ನು ಹಾಳು ಮಾಡುವಂತಹ ಪ್ರಯತ್ನ ಕಾಂಗ್ರೆಸ್ ಪಕ್ಷದ ನೇತಾರರಿಂದ ಆಗ್ತಾ ಇದೆ. ಈ ವಿಚಾರವಾಗಿ ಒಂದು ಬೃಹತ್ ಪ್ರತಿಭಟನೆಯನ್ನು ಮಾಡಬೇಕು ಅಂತೇಳಿ ಉದ್ದೇಶ ಮಾಡಿಕೊಂಡು ಇವತ್ತು ಪ್ರತಿಭಟನೆಯನ್ನು ಇಟ್ಟುಕೊಂಡಿದ್ದೇವೆ. ಈ ಪ್ರತಿಭಟನೆಯಲ್ಲಿ ಭಾಗವಹಿಸುತ್ತಿರುವಂತ ನಮ್ಮ ನೆಚ್ಚಿನ ಶಾಸಕರಾದಂತ ಅಭಿವೃದ್ಧಿಯ ಹರಿಕಾರರಾದಂತ ಶ್ರೀ ಹರೀಶ್ ಪೂಂಜಾರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದೆ. ಹಾಗೆ ನಮ್ಮ ಜಿಲ್ಲೆಯ ನಾಯಕರು, ಕಿಯೋನಿಕ್ ಸಂಸ್ಥೆಯ ಮಾಜಿ ಅಧ್ಯಕ್ಷರು ಆದಂತ ಶ್ರೀ ಹರಿಕೃಷ್ಣ ಬಂಟ್ವಾಳ ಇದ್ದಾರೆ, ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ವಿಭಾಗ ಸಂಘಟನಾ ಕಾರ್ಯದರ್ಶಿ ಆದಂತ ಪ್ರಸಾದ್ ಕುಮಾರ್ ಇದ್ದಾರೆ, ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಜಿಲ್ಲೆಯ ಉಪಾಧ್ಯಕ್ಷರು, ನಮ್ಮೆಲ್ಲರ ಮಾರ್ಗದರ್ಶಕರಾದಂತ ಶ್ರೀ ಜಯಂತ್ ಕೋಟ್ಯಾನ್ ಇದ್ದಾರೆ, ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ವಿವಿಧ ಮೋರ್ಚಾಗಳ ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ಮಂಡಲದ ಪದಾಧಿಕಾರಿಗಳು
ನಮ್ಮ ನೆಚ್ಚಿನ ಪ್ರಧಾನ ಕಾರ್ಯದರ್ಶಿಗಳು ಹಾಗೆ ವಿವಿಧ ಪಕ್ಷದ ಎಲ್ಲ ನಾಯಕರು ಹಾಗೆ ಮಾಧ್ಯಮ ಬಂಧುಗಳನ್ನು ಕೂಡ ಒಂದೇ ಮಾತಿನಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಬೋಲೋ ಭಾರತ್ ಮಾತಾ ಕೀ. ನಮ್ಮ ಹಿರಿಯರು ಹಾಗೂ ಕಿಯೋನಿಕ್ಸ್ ನ ಅಧ್ಯಕ್ಷರಾಗಿರುವಂತ ಹರಿಕೃಷ್ಣ ಬಂಟ್ವಾಳ ಇವರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಿದ್ದೆ. ಮಾತೆಲ್ಲ ರಡ್ಡು ಕೈ ಇರ್ತದೆ ಘೋಷಣೆ ಬೋಲೋ ಭಾರತ್ ಮಾತಾ ಕೀ, ಬೋಲೋ ಭಾರತ್ ಮಾತಾ ಕೀ, ಬೋಲೋ ಭಾರತ್ ಮಾತಾ ಕೀ. ಒಂದೇ ಒಂದೇ ಬೋಲೋ ಭಾರತ್ ಮಾತಾ ಕೀ ಅನ್ನುವಂಥದ್ದು ಕಾಂಗ್ರೆಸ್ಸಿಗೆ ಇಡಿಸುವುದಿಲ್ಲ. ಅವರಿಗೆ ಇಡಿಸುವಂತದ್ದು ಒಂದೇ ಶಬ್ದ, ಅದು ಪಾಕಿಸ್ತಾನ್ ಜಿಂದಾಬಾದ್ ಮಾತ್ರ. ಅದಕ್ಕೋಸ್ಕರ ಈ ದೇಶದ ಭಾರತ್ ಮಾತಾ ಕಿ ಜೈಗೆ ಜಯ ಆಗಬೇಕು. ಅಲ್ಲ, ಪಾಕಿಸ್ತಾನ ಹೇಳುವವರಿಗೆ ಈ ನೆಲದಲ್ಲಿ ಬದುಕುವ ಅವಕಾಶ ಉಂಟೋ ಇಲ್ವೋ ತೋರಿಸುವಂತ ಕೆಲಸ ಈ ಬೆಳ್ತಂಗಡಿ ಕ್ಷೇತ್ರದಿಂದ ಪ್ರಾರಂಭ ಆಗಬೇಕು. ಅದಕ್ಕೋಸ್ಕರ ಬೋಲೋ ಭಾರತ್ ಮಾತಾ ಕಿ ಜೈಯನ್ನ ನಾವು ಇವತ್ತು ಪ್ರಾರಂಭ ಮಾಡಿದ್ದೀವಿ. ಬಂಧುಗಳೇ, ಇವತ್ತು ಬೆಳ್ತಂಗಡಿ ಇವತ್ತು ಬೆಳ್ತಂಗಡಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೆಳ್ತಂಗಡಿ ಅನ್ನುವಂಥದ್ದು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಕಂಟಕ ಇದ್ದಾಗೆ. ಬೆಳ್ತಂಗಡಿ ಎದ್ದರೆ ಸಿದ್ದರಾಮಯ್ಯನಿಗೂ ಮಲಗಲಿಕ್ಕೆ ಕಷ್ಟ, DK ಶಿವಕುಮಾರಿಗೂ ಮಲಗಲಿಕ್ಕೆ ಕಷ್ಟ, ಕಾಂಗ್ರೆಸ್ ಪಕ್ಷಕ್ಕೆ ತಲೆ ಎತ್ತಲಿಕ್ಕೂ ಕಷ್ಟ ಅನ್ನೋದನ್ನ ಬೆಳ್ತಂಗಡಿಯ ಕಾರ್ಯಕರ್ತರು ತೋರಿಸಿಕೊಡ್ತಾರೆ. ಇವತ್ತು ಬೆಳ್ತಂಗಡಿಯಲ್ಲಿ ನಡೆಯತಕ್ಕಂತಹ ದ್ವೇಷದ ರಾಜಕಾರಣ ಬಹುಶಃ ನಮ್ಮ ಜಿಲ್ಲೆಯಲ್ಲಿ ಎಲ್ಲಿ ಕೂಡ ಆಗಿಲ್ಲ. ಅದು ಮುಲ್ಕಿ ಮೂಡಬಿದ್ರೆ ಇರ್ಬೋದು, ಮಂಗಳೂರು ಉತ್ತರ ಇರ್ಬೋದು, ಮಂಗಳೂರು ದಕ್ಷಿಣ ಇರ್ಬೋದು, ಸುಳ್ಳೆ ಇರ್ಬೋದು, ಪುತ್ತೂರು ಇರ್ಬೋದು, ಬಂಟ್ವಾಳ ಇರ್ಬೋದು, ಎಲ್ಲಿ ಕೂಡ ಒಂದು ರಾಜಕೀಯ ದ್ವೇಷದ ರಾಜಕಾರಣ, ಒಬ್ಬ MLA ಮೇಲೆ FIR ದಾಖಲೆ ಮಾಡುವಂತದ್ದು ಬಹುಶಃ ಎಲ್ಲಿಯೂ ಇಲ್ಲ. ಅದು ಇಲ್ಲಿ ಪ್ರಾರಂಭ ಆಗಿದೆ. ಬಹುಶಃ ಇದು ಕಾಂಗ್ರೆಸ್ಸಿನ ಅವನತಿಗೆ ನಮ್ಮ ಶಾಸಕರ ಮೇಲೆ FIR ದಾಖಲೆ ಮಾಡಿದ್ದಾರೆ ಅನ್ನುವಂಥದ್ದನ್ನ ನಾವು ರಾಜ್ಯಕ್ಕೆ ತಿಳಿಸುವಂತ ಕೆಲಸ ಇವತ್ತಿನ ಪ್ರಾರಂಭ ಮಾಡಬೇಕು. ನಿಮ್ಗೊಂದು ನೆನಪಿರ್ಲಿ, ಭಾರತೀಯ ಜನತಾ ಪಾರ್ಟಿಯ ಸ್ಥಳಿ ಯಾವುದು, ಕಾಂಗ್ರೆಸ್ಸಿನ ಸ್ಥಳಿ ಯಾವುದು? ಬಿಜೆಪಿಯ ತಳಿ ಹಿಂದುತ್ವ. ನಾವು ಹಿಂದುತ್ವದ ಗರ್ಭದಲ್ಲಿ ಹುಟ್ಟಿದಂತ ಪಕ್ಷ ಭಾರತೀಯ ಜನತಾ ಪಾರ್ಟಿ. ಬ್ರಿಟಿಷರ ಗರ್ಭದಿಂದ ಹುಟ್ಟಿದಂತ ಪಕ್ಷ ಕಾಂಗ್ರೆಸ್. ಆದ ಕಾರಣವೇ ಅವರಿಗೆ ಪಾಕಿಸ್ತಾನ ಜಿಂದಾಬಾದಿನ ಮೇಲೆ ಪ್ರೀತಿ. ಹಿಂದುತ್ವದ ಪಕ್ಷ ಆಗಿರತಕ್ಕಂಥ ಬಿಜೆಪಿಗೆ ಭಾರತೀಯ ಜನತಾ ಪಾರ್ಟಿ ಇವತ್ತು ಅದಕ್ಕೆ ಹತ್ತಿರವಾಗಿದೆ. ನಾವು ಯೋಚನೆ ಮಾಡ್ತೇವೆ, ಕಳೆದ ಚುನಾವಣೆಯಲ್ಲಿ ಇಲ್ಲಿ ಬೆಳ್ತಂಗಡಿಯಲ್ಲಿ ಜಾತಿ ರಾಜಕಾರಣ ಪ್ರಾರಂಭ ಮಾಡಿದ್ರು, ಕೋಮು ರಾಜಕಾರಣ ಪ್ರಾರಂಭ ಮಾಡಿದ್ರು. ಆದ್ರೆ ಮೊನ್ನೆ ನಡೆದಂತ ಲೋಕಸಭಾ ಚುನಾವಣೆ ನಮ್ಮ ಪಂಚವರ್ಣದ ತುಳುನಾಡಿನಲ್ಲಿ ಜಾತಿ ರಾಜಕಾರಣಕ್ಕಾಗಲಿ ಕೋಮು ರಾಜಕಾರಣಕ್ಕಾಗಲಿ ಜಾಗ ಇಲ್ಲ ಅನ್ನೋದನ್ನ ತೋರಿಸಿಕೊಟ್ಟಂತ ಒಂದು ಜಿಲ್ಲೆ ರಾಜ್ಯದಲ್ಲಿ ಒಂದು ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆ. ಬಂಧುಗಳೇ, FIR ಹಾಕಿ ಒಬ್ಬ ಶಾಸಕರ ಬಾಯಿ ಮುಚ್ಚಿಸುವಂತ ಕೆಲಸ ಆಗಬಹುದು ಅನ್ನುವಂತಹ ಇಲ್ಲಿ ಮಲ್ಲೇಶ್ವರಮಿಂದ ಇಲ್ಲಿಗೆ ಬಂದಂತಹ ಒಬ್ಬ ಕುವರ ಅವರಿಂದ ಆಗತ್ತೆ ಅನ್ನಿದ್ರೆ ಅದು ಅವರ ಭ್ರಮೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. 49 ವರ್ಷಗಳ ಹಿಂದೆ ಈ ದೇಶದ ಸಂವಿಧಾನವನ್ನ ಕತ್ತಲಲ್ಲಿಟ್ಟು ತುರ್ತು ಪರಿಸ್ಥಿತಿ ಹೇಳಿದಂತ ಇಂದಿರಾ ಗಾಂಧಿ ಅವರು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಾಗ ಜನಸಂಖ್ಯೆ ಇತ್ತು. ಆ ಸುಮಾರು 1,40,000 ಜನ ನಮ್ಮ ಕಾರ್ಯಕರ್ತರ ನಾಯಕರನ್ನೆಲ್ಲ ಜೈಲಿನಲ್ಲಿ ಹಾಕಿದ್ರು. ಸುಮಾರು 2 ವರ್ಷ ಜೈಲಿನಲ್ಲಿದ್ರು. ಆದರೂ ಕೂಡ ನಮ್ಮ ಬಿಜೆಪಿಯ ನಾಯಕರ ಸ್ವರವಾಗಲಿ ಕಾರ್ಯಕರ್ತರ ಸ್ವರವಾಗಲಿ ಅದನ್ನು ಕಮರಲಿಕ್ಕೆ ಬಿಡ್ಲಿಲ್ಲ ಭಾರತೀಯ ಜನತಾ ಪಾರ್ಟಿ. ಇವತ್ತು ಈ ದೇಶದ ಪ್ರಜಾಪ್ರಭುತ್ವ ಕೇಂದ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಇದೆ. ನಮ್ಮ ನಾಯಕರಾದಂತ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಿದ್ದಾರೆ. ಇಂಥ ಕಾಲಘಟ್ಟದಲ್ಲಿ ನಮ್ಮ ಬೆಳ್ತಂಗಡಿಯ ಶಾಸಕರ ಸ್ವರವನ್ನ ನಿಲ್ಲಿಸ್ತೀವಿ, ಅವರನ್ನ ಜೈಲಿಗಟ್ಟುತ್ತೀವಿ ಅನ್ನುವಂತ ಈ ಕಾರ್ಯಕ್ರಮ ಇದೆಯಲ್ಲ, ಈಗ ಏನ್ ಮಾಡ್ತಾ ಇದ್ದಾರೆ ಎಲ್ಲಾ ಕಡೆಯಲ್ಲಿ ದೌರ್ಜನ್ಯ. ಬರೀ ನಮ್ಮ ಬಿಜೆಪಿಯ ಕಾರ್ಯಕರ್ತರ ಮೇಲೆ ದೌರ್ಜನ್ಯ ಆಗ್ತದೆ. ಮೊನ್ನೆ ಬಳಿಯಾರ್ನಲ್ಲಿ ಮಂಗಳೂರು
ನಮ್ಮ ಖಾದರ್ ಸ್ಪೀಕರ್ ಊರಿನಲ್ಲಿ ಹತ್ತಿರದಲ್ಲಿ ಬೊಡಿಯಾರ್ನಲ್ಲಿ ಇಬ್ಬರು ಕಾರ್ಯಕರ್ತರು ಅವರು ಕಲ್ಲು ಬಿಸಾಡಿಲಿಲ್ಲ, ಯಾರಿಗೂ ಹೊಡಿಲಿಲ್ಲ, ಯಾರಿಗೂ ಬೈಲಿಲ್ಲ, ಬರೇ ಭಾರತ್ ಮಾತಾ ಕಿ ಜೈ ವಿಜಯೋತ್ಸವನ್ನ ಮಾಡಿ ಸ್ಕೂಟರ್ ನಲ್ಲಿ ಭಾರತ್ ಮಾತಾ ಕಿ ಜೈ ಅಂತ ಹೇಳಿ ಹೋಗುವಾಗ ಬೆನ್ನಟ್ಟಿ ಚೂರಿ ಹಾಕಿ ಸಾಯುವಂತ ರೀತಿಯಲ್ಲಿ ಚೂರಿ ಹಾಕಿದ್ರಲ್ಲ, ಅದರ ಮುಖ್ಯ ಅಪರಾಧಿಯನ್ನು ಇವತ್ತು ಕೂಡ ಪೊಲೀಸ್ನವರಿಗೆ ಬಂಧನ ಮಾಡ್ಲಿಕ್ಕೆ ಆಗಿಲ್ಲ. ಯಾಕೆ? ನಮ್ಮ ಯಾವ ಇಬ್ಬರು ಹುಡುಗರು ಸಿಕ್ಕಿದ್ದು ಮೊನ್ನೆ, ಅವರ ಮೇಲೆ ಕೇಸ್ ಹಾಕಿದ್ರು, ಪಾಪ ಜೈಲಲ್ಲಿ ಇಟ್ಟಿದ್ರು. ಅವರ ಆ ಕೇಸಲ್ಲಿ ಇಲ್ಲದ ವ್ಯಕ್ತಿಗಳು. ದೇವರ ದಯೆಯಿಂದ ಅವರಿಗೆ ಜಾಮೀನು ಸಿಕ್ಕಿದೆ. ಹರೀಶ್ ಪೂಂಜರವರ ಹೋರಾಟ ಫಲ ಕೊಟ್ಟಿದೆ, ಧರ್ಮ ಗೆದ್ದಿದೆ, ನ್ಯಾಯ ಗೆದ್ದಿದೆ. ನಾವು ಅರ್ಥ ಮಾಡಿಕೊಳ್ಬೇಕು, ನಮ್ಗೆ ಪೊಲೀಸರ ಮೇಲೆ ಯಾವ ರೀತಿಯ ದ್ವೇಷ ಇಲ್ಲ. ಯಾಕೆಂತ ಹೇಳಿದ್ರೆ ಸರ್ಕಾರ ನಿಮ್ಮನ್ನು ಮುಂದೆ ಕಳಿಸ್ತಾ ಇದೆ. ಆದ್ರೆ ನೆನಪಿಟ್ಟುಕೊಳ್ಬೇಕು, ಜನ ನೆನಪಿಟ್ಟುಕೊಳ್ಳಬೇಕು. ಸಿದ್ದರಾಮಯ್ಯನವರೇ, ನಿಮ್ಮ ಕೈಗೆ ಜನ ಕೋಲು ಕೊಟ್ರು, ಅಧಿಕಾರದ ಕೋಲು ಕೊಟ್ರು. ಆದ್ರೆ ಅದೇ ಕೋಲಿನಿಂದ ಮತದಾರರಿಗೆ ಹೊಡಿತಿದ್ರಲ್ಲ, ಈ ಬೆಲೆ ಏರಿಕೆ ಮುಖಾಂತರ ಕೊಟ್ಟ ಕೋಲಿನಿಂದ ಮತ್ತೆ ಹೊಡಿಸುವಂತ ಪ್ರಶ್ನೆ ನಮ್ಮ ಮತದಾರರಿಗೆ ಇವತ್ತು ಬಂದಿದೆ. ನೆನಪಿಟ್ಟುಕೊಳ್ಳಿ ಸಿದ್ದರಾಮಯ್ಯರೇ, ನೀವು ಬಹಳ ಚತುರ, ನನ್ಗೆ ಗೊತ್ತಿದೆ, ಬಹಳ ಚತುರ. ಎಷ್ಟು ಹುಷಾರ್ ಅಂತ ಹೇಳಿದ್ರೆ ಮೊನ್ನೆ ಒಂದು ನಾನು ಕತೆ ಬಂದು ಓದಿದೆ. ಎಂತ ಚತುರ ಅಂತ ಹೇಳಿದ್ರೆ, ಒಬ್ಬ ಸಜ್ಜನ ಒಬ್ಬ ವ್ಯಕ್ತಿ ಇದ್ರು, ಅವರಿಗೆ 3 ಮಕ್ಕಳಿದ್ರು. ಒಬ್ಬ ಡಾಕ್ಟರ್, ಒಬ್ಬ ಇಂಜಿನಿಯರ್, ಮತ್ತೊಬ್ಬ ಚಾರ್ಟರ್ಡ್ ಅಕೌಂಟೆಂಟ್. ಈ ಸಜ್ಜನ ತಂದೆಗಾಯ್ತು, ಸಾಯುವ ಕಾಲಕ್ಕೆ ನನ್ನ ಮಕ್ಕಳು ಎಷ್ಟು ಹುಷಾರಿರ್ಬೋದು, ಹೇಗೆ ಇರ್ಬೋದು ಅಂತ ಒಂದು ಯೋಚನೆ ಮಾಡೋದಕ್ಕೋಸ್ಕರ ಒಂದು ಹೇಳಿದ, ನೋಡಿ ನಾನು ಸತ್ರೆ ನನ್ನ ದೇಹದ ಮೇಲೆ ಎಲ್ಲರೂ 1 ಲಕ್ಷ ರೂಪಾಯಿ ಇಡಬೇಕು. ಹಾಗಾದ್ರೆ ನಿಮಗೆ ಕೊಂಡೋಗ್ಲಿಕ್ಕೆ, ಹೌದು ಅದು ನಾನು ನೀವು ಇಟ್ಟಿ, ನಾನು ಅದನ್ನ ಕೊಂಡೋಗ್ತೇನೆ ಅಂತ ಅಪ್ಪ ಹೇಳಿದ. ಅಪ್ಪನ ಮಾತನ್ನ ತಿರಸ್ಕಾರ ಮಾಡ್ಲಿಕ್ಕೆ ಮಕ್ಕಳಿಗೆ ಆಗೇ ಇಲ್ಲ. ಅವನು ಹೇಳಿದಂತೆ ಸತ್ತು ಒಂದು ದಿವಸ. ಪಾಪ 3 ಜನ ಮಕ್ಕಳು ಬಂದ್ರು. ಡಾಕ್ಟರ್ ಹೇಳಿದ್ರು, ನನ್ನ ಅಪ್ಪ 1 ಲಕ್ಷ ಕೊಡ್ಲಿಕ್ಕೆ ಹೇಳಿದಾನೆ, ನಾನು 1 ಲಕ್ಷ ಕೊಡ್ತೆ. ಅವನು 1 ಲಕ್ಷ ಹೆಣದ ಮೇಲೆ ಇಟ್ಟ, ಕೈ ಮುಗಿದ, ಕಣ್ಣೀರು ಹಾಕಿದ. ಅಪ್ಪ, ನೀವು ಹೇಳಿದಂತೆ ನಾನು ನನ್ನ ಕರ್ತವ್ಯವನ್ನು ಪಾಲಿಸಿ ಮಾಡಿದ್ದೇನೆ ಅಂತ 1 ಲಕ್ಷ ಕ್ಯಾಶ್ ಇಟ್ಟ, ನಗದು ಹಣ. 2ನೇ ಇಂಜಿನಿಯರ್ ಬಂದ, ನನ್ನ ಅಣ್ಣ ಡಾಕ್ಟರ್ ಇಟ್ಟಿದ್ದಾರೆ 1 ಲಕ್ಷ, ನಾನು ಕೂಡ ಅದೇ ಮಾಡಬೇಕು ಅಂತ ಕೇಳು ಆ ಲಕ್ಷ್ಮಿಗೆ ಕೈ ಮುಗಿದು 1 ಲಕ್ಷ ರೂಪಾಯಿ ಹಣದ ಮೇಲೆ ಇಟ್ಟು ಹೋದ. 3ನೇ ಬಂದ, ಚಾರ್ಟರ್ಡ್ ಅಕೌಂಟ್ ಅಲ್ಲಿ ಬಾರಿ ಹುಷಾರು, ನಮ್ಮ ಸಿದ್ದರಾಮಯ್ಯಗೆ ಬಾರಿ ಹುಷಾರು. 14 ಫೈನಾನ್ಸ್ ಇದು ಬಜೆಟ್ ಮಂಡನೆ ಮಾಡಿದಾರಲ್ಲ, ಅವ್ರು ಬಂದರು, ನೋಡಿದ್ರು ಅಪ್ಪ ಹೇಳಿದಾನೆ 1 ಲಕ್ಷ ರೂಪಾಯಿ ಕೊಡ್ಬೇಕು ಅಂತ. ಏನ್ ಮಾಡೋದು? ಬಂದು ನೋಡಿದ 2 ಲಕ್ಷ ರೂಪಾಯಿ ಉಂಟು. ಕಿಸೆ ಒಂದು ಚೆಕ್ ಬುಕ್ ತಕೊಂಡ. ಆ ಚೆಕ್ ಬುಕ್ನಲ್ಲಿ 3 ಲಕ್ಷ ಅಂತ ಬರ್ತ. ಆ 3 ಲಕ್ಷದ ರೂಪಾಯಿಯನ್ನ ಅಲ್ಲಿಟ್ಟ, 2 ಲಕ್ಷ ಕ್ಯಾಶ್ ಅನ್ನ ಕಿಸಿಗಿಟ್ಟು ಹೋದ. ಯಾರಿವನು? ಸಿದ್ದರಾಮಯ್ಯ. ಅಂತ ಸಿದ್ದರಾಮಯ್ಯ ನಮ್ಮ ಕರ್ನಾಟಕ ಮುಖ್ಯಮಂತ್ರಿ. ಹೌದು. ಇನ್ನು ಈಗ ನಿಮ್ಗೆ ಗೊತ್ತಿರ್ಬೋದು, ಇವತ್ತು ನಮ್ಮ ರಾಜ್ಯ ದಿವಾಳಿ ಅಂತ ಸಾಧ್ಯ ಇದೆ. ಸಿದ್ದರಾಮಯ್ಯ ಅಂದ್ರೆ ಕರ್ನಾಟಕದ ಒಬ್ಬ ಔರಂಗಜೇಬ. ನೀವು ನೋಡಿ, ನಿನ್ನೆ ನಾನು ನೋಡಿದೆ ಟಿವಿಯಲ್ಲಿ, ಅವರಿಗೆ ಕೇಸರಿ ಫ್ಲಾಗ್ ಟೊಪ್ಪಿಟ್ಟಾಗಿ ತೆಗೆದು ಬಿಸಾಡಿದ್ದಾರೆ, ಸಾಲ ಹಾಕಿದ್ದನ್ನು ಬಿಸಾಡಿದ್ದಾರೆ, ತಿಲಕ ಹಾಕಿದ್ದನ್ನು ಒರೆಸಿದ್ದಾರೆ. ಆದ್ರೆ ನಿನ್ನೆ ಜಮೀರ್ ಖಾನ್ ಅವರನ್ನ ಕರ್ಕೊಂಡು ಮಸೀದಿಗೆ ಹೋದ. ಎಂತ ಮುಖದಲ್ಲಿ ನಗೆ. ಅವರು ಟೋಪಿ ಇಟ್ರು, ಆಹಾ ಹೇಳಿದ, ಸಾಲ ಹಾಕಿದ್ರು, ಆಹಾ ಹೇಳಿದ. ನಾಚಿಕೆ ಆಗಬೇಕು ನಿಮಗೆ. ನೀವು ಹಿಂದೂ ಆಗಿ ನೀವು, ನನ್ಗೆ ಅದು ಬೇಸರ ಇಲ್ಲ, ಟೊಪ್ಪಿ ಇಡು, ಸಾಲು ಇಡು, ಏನ್ ಬೇಕಾದ್ರೂ ಮಾಡಿ. ಆದ್ರೆ ಕೇಸರಿ ಫ್ಲಾಗ್ ಇಟ್ಟಾಗ ನಿಮ್ಗೆ ಯಾಕೆ ಅಷ್ಟು ಬೆಚ್ಚ ಆಗುದು? ಭಾರತ್ ಮಾತಾ ಕಿ ಜೈ ಹೇಳುವಾಗ ನಿಮಗೆ ಯಾಕೆ ಬಿಸಿ ಆಗುದು? ಒಂದೇ ಮಾತನ್ನು ಹೇಳುವಾಗ ನಿಮಗೆ ಏನು ಕಸಿಬಿಸಿ ಆಗುದು? ಸಿದ್ದರಾಮಯ್ಯನವರೇ, ಕರ್ನಾಟಕದಲ್ಲಿ ಹಿಂದೂ, ಮುಸಲ್ಮಾನ್, ಕ್ರೈಸ್ತರು ಎಲ್ಲ ಕರ್ನಾಟಕದ ಕನ್ನಡಿಗರೇ. ನೀವು ಮುಸ್ಲಿಮನ್ ಪ್ರೀತಿ ಮಾಡಿ, ನಾವು ಮಾಡ್ತೀವಿ, ನಾವೇನು ಮುಸ್ಲಿಮರ. ಆದ್ರೆ ಒಂದು ಮಾತ್ರ, ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳುವ ಮುಸಲ್ಮಾನರಿಗೆ ನಾವು ಯಾವತ್ತೂ ಗೌರವ ಕೊಡುವುದಿಲ್ಲ. ಓಲೋ ಭಾರತ್ ಮಾತಾ ಕಿ ಜೈ ಹೇಳುವಂತ ಮುಸಲ್ಮಾನರಿಗೆ ನಾವು ಯಾವತ್ತೂ ಅವರಿಗೆ ಸಪೋರ್ಟ್ ಮಾಡ್ತೀವಿ, ಅವರನ್ನು ನಾವು ಯಾವತ್ತೂ ಗೌರವ ಕೊಡ್ತೀವಿ. ಇದು ನಮ್ಮ ಚಿಂತನೆ. ಈ ದೇಶದಲ್ಲಿ ಏಕ ನಾಗರಿಕತೆ ಬರಬೇಕು ಅಂತ ಹೇಳಿದ ಅದಕ್ಕೋಸ್ಕರ ನಾವು ಹೇಳೋದು. ಇವತ್ತು ನಿಮ್ಮಂತ ಹೇಳೋದು, ಪೆಟ್ರೋಲ್ ಬೆಲೆ ದರ ಮಾಡಿದ್ರಲ್ಲ ನೀವು, ಇದೇ ಸಿದ್ದರಾಮಯ್ಯನವರು 4 ವರ್ಷಗಳ ಹಿಂದೆ ಬಿಜೆಪಿ ಅಧಿಕಾರ ಇದ್ದಾಗ ಪೆಟ್ರೋಲ್ ಬೆಲೆ ಜಾಸ್ತಿ ಆಯ್ತು, ಕೇಂದ್ರ ಸರ್ಕಾರ ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡಿತ್ತು ಅಂತ ಹೇಳಿಕೊಂಡು ಬೈಕಿನ ಬೈಕಿನ ಶವಯಾತ್ರೆ ಮಾಡಿದ್ರಿ. ಇದು ಬೈಕ್ ಅಲ್ಲ, ಇದು ಬಿಜೆಪಿಯ ಶವಯಾತ್ರೆ ಅಂತ ಹೇಳ್ಕೊಂಡು ಹೋದ್ರಲ್ಲ.
ಇವತ್ತು ನೀವು ಬೆಲೆ ಏರಿಕೆ ಮಾಡಿ ಪೆಟ್ರೋಲ್ಗೆ 3 ರೂಪಾಯಿ, ಡೀಸೆಲ್ಗೆ 3.5 ರೂಪಾಯಿ ಮಾಡಿ ನೀವು ಇವತ್ತು ಹೋದ್ರಲ್ಲ. ಈಗ ಯಾರ ಶವವನ್ನ ನಾವು ಯಾತ್ರೆ ಮಾಡಬೇಕು? ಕಾಂಗ್ರೆಸ್ ಶವಯಾತ್ರೆ ಮಾಡಬೇಕು? ಯಾರ ಶವಯಾತ್ರೆ ಮಾಡಬೇಕು? ಇದಕ್ಕೆ ಉತ್ತರಿಸಬೇಕು ಸಿದ್ದರಾಮಯ್ಯನವರೇ. ಇವತ್ತು ಬಸ್ಸು 20% ಬಸ್ಸಿನ ಟಿಕೆಟ್ ಬೆಲೆ ಹೆಚ್ಚು ಮಾಡ್ತೀವಿ ಅಂತ ನೀವು ಹೇಳ್ತಾ ಇದ್ರಿ. ನೋಡಿ, ಯೋಚನೆ ಮಾಡಿ. ಈ ಬಸ್ ನಲ್ಲಿ ಹೆಂಗಸರಿಗೆಲ್ಲ ಫ್ರೀ, ಎಲ್ಲ ಫ್ರೀ. KSS ಬಸ್ಸಿಗೆ ದುಡ್ಡಿಲ್ಲ. ಟೈರ್ ಆಗಿ ಮೊನ್ನೆ ಒಬ್ಬ ಡ್ರೈವರ್ ಕೊಡೆ ಹಿಡ್ಕೊಂಡು ಡ್ರೈವ್ ಮಾಡ್ತಾ ಹೋಗ್ತದೆ ಬಸ್ ನಲ್ಲಿ. ಡ್ರೈವರ್ ಕೇಳಿದ್ರೆ ಏನಮ್ಮ ಸೋರ್ತದೆ, ಇಲ್ಲ ಹಣ ಇಲ್ಲ, ನನ್ಗೆ ಸಂಬಳ ಇಲ್ಲ. ಕಂಡಕ್ಟರ್ಗೆ ಸಂಬಳ ಕೇಳಿ ನೀವು. ಇವತ್ತು KSRTC ಡ್ರೈವರ್ಗಳಿಗೆ ಸಂಬಳ ಇಲ್ಲ, ಕಂಡಕ್ಟರ್ಗೆ ಸಂಬಳ ಇಲ್ಲ, ಅಂಗನವಾಡಿಯವರಿಗೆ ಸಂಬಳ ಇಲ್ಲ, ಟೀಚರ್ಸ್ಗಳಿಗೆ ಸಂಬಳ ಇಲ್ಲ, ಉಪನ್ಯಾಸಕರಿಗೆ ಸಂಬಳ ಇಲ್ಲ, ಸರ್ಕಾರಿ ಅಧಿಕಾರಿಗಳಿಗೆ ಸಂಬಳ ಇಲ್ಲ. ಇವತ್ತು ಎಲ್ಲಿ ಹೋಯ್ತು ದುಡ್ಡು? ಇವತ್ತು ಹೇಳ್ತಾರೆ ಫ್ರೀ ಗಿಫ್ಟ್ ಇದೆಯಲ್ಲ, ಇದನ್ನು ಕೊಡಬೇಕಾದ ಯಾರು ಹೇಳ್ತು? MB ಪಾಟೀಲ್ ಹೇಳ್ತಾ ಇದ್ದಾರೆ, ಇವರದೇ ಸಚಿವ ಹೇಳ್ತಾ ಇದ್ದಾರೆ. ಇವತ್ತು ನಮಗೆ ಫ್ರೀ ಗಿಫ್ಟ್ ಕೊಡ್ಬೇಕು ಅಂತ ಆದ್ರೆ ದುಡ್ಡಿಲ್ಲ, ಅದಕ್ಕೋಸ್ಕರ ನಾವು ಬೆಲೆ ಏರಿಕೆ ಮಾಡಿದೆ ಅಂತ ಹೇಳಿದ್ರೆ ಇವರು ಹೇಳ್ತಾರೆ ಸಮರ್ಥನೆ ಮಾಡ್ತಾ ಇದ್ದಾರೆ. ಇದನ್ನು ಎಂತ ದುರಂತ ನೋಡಿ, ಎಂತ ದುರಂತ ಇದು. ಬಡವರ ದುಡ್ಡನ್ನ ಲೂಟಿ ಮಾಡಿದಂತಹ ಇವರಿಗೆ 2,000, ಇವತ್ತು 3 ತಿಂಗಳು ಮೊನ್ನೆ ಚುನಾವಣೆ ಬಂದಾಗ ಮಾತ್ರ ಹಾಕಿದ್ರೆ 2,000. ಇನ್ನು ನಿಮಗೆ 2,000 ಬರೋದಿಲ್ಲ. ಹೆಂಗಸರಿಗೆ ನೆನಪಿಟ್ಕೊಳ್ಳಿ, ಇನ್ನು ಅವರು ದುಡ್ಡು ಹಾಕೋದಿಲ್ಲ. ಇನ್ನು ನಿಮ್ಮಿಂದ ಕೊಳ್ಳೋದು 4 ರೂಪಾಯಿ 25 ಪೈಸೆ ಅಂತ ಯೂನಿಟ್ಗಿಂತ ಕರೆಂಟ್ ಇವತ್ತು 7 ರೂಪಾಯಿ 30 ಪೈಸೆ ಹಾಕಿದಾರಲ್ಲ. 500 ರೂಪಾಯಿ ಬರ್ತಿದ್ದಂತ ಕರೆಂಟ್ ಬಿಲ್ಲು 1,500 ಬರ್ತಾ ಇದಲ್ಲ. ಇದಕ್ಕೆ ಯಾರು ಹೊಣೆ? ಇಂಥ ಸರ್ಕಾರ ಬೇಕಾ ನಮ್ಗೆ? ಇಂಥ ಸರ್ಕಾರ ಬೇಕಾ? ಕಾಂಗ್ರೆಸ್ ಪಕ್ಷಕ್ಕೆ ಇವರ ಫ್ರೀ ಗಿಫ್ಟ್ ಇಂದ ಬಹುದೊಡ್ಡ ಕಥೆ ಇದೆ, ನಿಮ್ಗೆ ಗೊತ್ತಿರಬಹುದು. ನಿಮ್ಗೊಂದು ಹೇಳ್ತೀನಿ. ಒಬ್ಬ ಕಳ್ಳ ಒಂದು ಮನೆಗೆ ಕದೀಲಿಕ್ಕೆ ಹೋದಂತೆ. ಕದೀಲಿಕ್ಕೆ ಹೋದಾಗ ಮೆಲ್ಲ ಗೋಡೆ ಹತ್ತಿರುವಾಗ ಕಂಪೌಂಡ್ ಗೋಡೆ ಹೋಗಿ ನಾಯಿ ಇತ್ತು. ಇದು ಪರಿಸ್ಥಿತಿ ಕಂಗಲಾಗ್ಬೋದು. ನಾಯಿನು ನೋಡಿದ, ನಾಯಿ ಮಾತಾಡ್ಲಿಲ್ಲ, ಬೊಗಳಿಲ್ಲ, ಮೆಲ್ಲ ಕೆಳಗಿಳಿದ. ಆಗ್ಲೂ ನಾಯಿ ಬೊಗಳಿಲ್ಲ. ಮೆಲ್ಲ ಮನೆಯ ಬಾಗಿಲ ಹತ್ತಿರಗೆ ಹೋದ. ಅವನಿಗೆ ತಲೆಗಾಯ್ತು. ಇತ್ಯಾನು ಉಲೈ ಪೋಣಗ ಉಣ್ಣು ನಾಯಿ ಗೊಬ್ಬೆ ಕಂಡ, ಇಲ್ಲದ ಲಾಕ್ಕಿಂಡ ಎಂಕ್ ಕಂಡ್ಯಾರ. ಅವನ್ ಏನ್ ಮಾಡಿದ, ಕಿಸೆಯಿಂದ 2 ಬಿಸ್ಕಿಟ್ ಅದಕ್ಕೆ ಹಾಕಿದ. ಬಿಸ್ಕಿಟ್ ಹಾಕಿದ್ದು ನಾಯಿ ಬೌ ಅಂತ ಜೋರ್ ಆಯ್ತು. ಎಲ್ಲ ಹಾಕಿದ್ದ ತಪ್ಪಾಯ್ತಲ್ಲ, ಯಾಕೆ ಅಂತ ಕೇಳ್ದ. ನಾಯಿ ಹತ್ರ ಕೇಳಿದ, ಮರ ನಾನು ಮೇಲೆ ಬಂದಾಗಲೂ ಬೊಗಳಿಲ್ಲ, ಕೆಳಗಿಳಿದಾಗಲೂ ಬೊಗಳಿಲ್ಲ, ಮನೆಯ ಬಾಗಿಲ ಹೊತ್ತರೂ ಬೊಗಳಿಲ್ಲ, ಈಗ ಯಾಕೆ ಬೊಗಳಿದೆ ಅಂತ. ನಾಯಿ ಹೇಳಿತು, ನೋಡು, ನನಗೂ ನಿನಗೂ ಯಾವ ಸಂಬಂಧನೂ ಇಲ್ಲ, ನನಗೂ ನಿಮ್ಗೆ ಯಾವ ಸಂಬಂಧ ಇಲ್ಲ. ಆದ್ರೆ ಯಾವಾಗ ಬಿಸ್ಕಿಟ್ ಧರ್ಮಾರ್ಥವಾಗಿ ನನಗೆ ಹಾಕಿದಾಗ ನನಗೆ ಗೊತ್ತಾಯ್ತು ನೀನು ಕಿತಾಪತಿ ಮಾಡ್ಲಿಕ್ಕೆ ಇಲ್ಲಿ ಬಂದಿದ್ದೀವಿ. ಅದಕ್ಕೋಸ್ಕರ ಇವತ್ತು ಸಿದ್ದರಾಮಯ್ಯ ಕೊಟ್ಟದ್ದು 2,000 ರೂಪಾಯಿ ಬಸ್ಸಿಗೆ ಫ್ರೀ, ಕರೆಂಟ್ ಫ್ರೀ. ಅದು ಇಷ್ಟು ಕೊಟ್ಟದ್ದು ಅದಕ್ಕಲ್ಲ, ನಿಮ್ಮ ಓಟ್ ತಕೊಂಡು ನಿಮ್ಮನ್ನು ಮಂಗೆ ಮಾಡಿ, ನಿಮ್ಮನ್ನು ಮರಳು ಮಾಡಿ, ನಿಮ್ಮ ಮುಖಾಂತರ ದುಡ್ಡು ಮಾಡ್ಲಿಕ್ಕೆ ಹೊರಟಂತ ಕಾಂಗ್ರೆಸ್ ಪಕ್ಷ ರಾಹುಲ್ ಗಾಂಧಿಗೆ ಮುಟ್ಟಿಸಿ. ಅದಕ್ಕೆಲ್ಲ ನೋಡಿ 187 ಕೋಟಿ ರೂಪಾಯಿ ನಮ್ದು ವಾಲ್ಮೀಕಿ ನಿಗಮದಿಂದ. ಯಾರ್ದು ಹಣ? SC ST ಅವರ ಹಣ, ಅದು ಬಡವರ ಹಣ. ಅದನ್ನು 187 ಕೋಟಿ ಹಣ ಲಪಡಾಯಿ ಮಾಡಿದ್ರಲ್ಲ. ರಾಜೀನಾಮೆ ಯಾರು ಕೊಡಬೇಕು? ಹರೀಶ್ ಪೂಂಜರ್ ರಾಜೀನಾಮೆ ಕೊಡಬೇಕು, ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು. ಹರೀಶ್ ಪೂಂಜರ್ ರಾಜೀನಾಮೆ ಕೊಡ್ಲಿಕ್ಕೆ ಹೇಳ್ತಾ ಇದ್ದಾರೆ. ಕೇಳುವಂತ ಧೈರ್ಯ ಇದೆಯಾ? ದಮ್ಮಿದ್ರೆ ಹೇಳಿ. ದಮ್ಮು, ಮಾನ, ಮರ್ಯಾದೆ, ನಾಚಿಕೆ ಮುಖದಲ್ಲಿ ಏನಾದ್ರೂ ಒಂದು ಒಳ್ಳೆ ಚರ್ಮ ಇದ್ರೆ ಸಿದ್ದರಾಮಯ್ಯ ಕೊಡಬೇಕು ರಾಜೀನಾಮೆ. ಅರ್ಥ ಮಾಡಿಕೊಂಡು ನಾವು ಮಾಡಬೇಕು. ಇವತ್ತು ಇಡೀ ಕರ್ನಾಟಕದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ, ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಇವತ್ತು ಪ್ರತಿಭಟನೆ ಬಿಜೆಪಿ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. ಯಾರಿಗೋಸ್ಕರ ಮಾಡ್ತಾ ಇದ್ದಾರೆ? ಈ ಕರ್ನಾಟಕದ 106 ಕೋಟಿ ಕನ್ನಡಿಗರನ್ನ ಬದುಕಿಸಬೇಕು, ಅವರನ್ನ ಈ ರಾಜ್ಯದ ಒಬ್ಬ ಒಳ್ಳೆಯ ನಾಗರಿಕರನ್ನಾಗಿ ಮಾಡಬೇಕು ಅಂತ ಆ ತೀರ್ಮಾನದಲ್ಲಿ ಇವತ್ತು ಈ ಹೋರಾಟವನ್ನು ಮಾಡ್ತಾ ಇದೆ. ಬಂಧುಗಳೇ, ಯೋಚನೆ ಮಾಡಿ. ಇದು ಇವತ್ತು ಇಲ್ಲಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನ ಅಭಿವೃದ್ಧಿ ಕಳೆದ 5 ವರ್ಷದಲ್ಲಿ ನಿಮ್ಮ ಶಾಸಕರು ಹರೀಶ್ ಪೂಂಜರ್ ಅವರು 3,500 ಕೋಟಿ ರೂಪಾಯಿ ತಂದ್ರಲ್ಲ ಈ ಬೆಳ್ತಂಗಡಿ ಕ್ಷೇತ್ರಕ್ಕೆ. ಎಷ್ಟೋ ಮಾರ್ಗಗಳು ಕಾಂಕ್ರೀಟ್ ಕಂಡವು, ಎಷ್ಟೋ ಮಾರ್ಗಗಳು ಡಾಮರ್ ಕಂಡವು, ಅಣೆಕಟ್ಟುಗಳಾದವು, ಕಿಂಡಿ ಅಣೆಕಟ್ಟುಗಳಾದವು, ಎಲ್ಲ ರೀತಿಯ ಅಭಿವೃದ್ಧಿ ಮಾಡಿದ್ದಾರೆ. ಇವತ್ತು 1 ವರ್ಷ ಆಗ್ಲಿಕ್ಕೆ ಬಂತು. ಈ ನಮ್ಮ ಹರೀಶ್ ಪೂಂಜರಿಗೆ 1 ರೂಪಾಯಿ, ಕೋಟಿ ಬಿಡಿ, 1 ರೂಪಾಯಿ ಅಭಿವೃದ್ಧಿಗೆ ತರಲಿಕ್ಕೆ ಸಾಧ್ಯ ಆಗಿಲ್ಲ. ಇದು ಏನು ಕಾರಣ? ಬಿಟ್ಟಿ ಭಾಗ್ಯ. ಇನ್ನು ಬಿಟ್ಟಿ ಭಾಗ್ಯ ಅಲ್ಲ,
ಇನ್ನು ನಮ್ಮನ್ನು ತಟ್ಟಿವಾಗಿ ಮಾಡ್ತಾರೆ ಇವರು. ನೆನ್ಪಿಟ್ಟುಕೊಳ್ಳಿ, ನಾವು ತಟ್ಟಿಯನ್ನು ಬಡಿಬೇಕಷ್ಟೇ, ಬೇರೆ ಏನು ಆಗುತ್ತಾ ಇಲ್ಲ. ಅದಕ್ಕೋಸ್ಕರ ಇಲ್ಲಿದ್ದಂತ ಎಲ್ಲ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ವಿರುದ್ಧ ಮಾಡ್ತಾ ಇದ್ದೇನೆ. ಈ ಹೋರಾಟಕ್ಕೆ ಇದೊಂದು ಟ್ರೇಲರ್. ಇವತ್ತಿನ ನಮ್ಮ ಈ ಪ್ರತಿಭಟನೆ ಈ ಜಿಲ್ಲೆಯ ಟ್ರೇಲರ್. ಮುಂದೆ ಸಿನಿಮಾ ತುಂಬಾ ಬಾಕಿ ಇದೆ, ಅದನ್ನು ನಾವು ಮುಂದುವರಿಸ್ತೇವೆ ಅಂತ ಹೇಳಿಕೊಂಡು ಅವಕಾಶಕ್ಕೆ ಒಂದಿಷ್ಟು ಎರಡು ಮಾತು ಮುಗಿಸ್ತೇನೆ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಕಾಂಗ್ರೆಸ್ ಪಕ್ಷಕ್ಕೆ, ಭ್ರಷ್ಟ ಕಾಂಗ್ರೆಸ್ ಪಕ್ಷಕ್ಕೆ, ಭ್ರಷ್ಟ ಕಾಂಗ್ರೆಸ್ ಪಕ್ಷಕ್ಕೆ, ಅಭಿವೃದ್ಧಿಯ ದೇಶ ರಾಜಕಾರಣಕ್ಕೆ, ಕಾಂಗ್ರೆಸ್ ಮುಕ್ತ ಬೆಳ್ತಂಗಡಿಗೆ, ಬಡವರ ದುಡ್ಡನ್ನು ಲೂಟಿ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ, ಕಾಂಗ್ರೆಸ್ ನಡಿಗೆ ದೇಶ ರಾಜಕಾರಣಿಗೆ, ಕಾಂಗ್ರೆಸ್ ನಡಿಗೆ ದೇಶ ರಾಜಕಾರಣಿಗೆ, ದೇಶ ರಾಜಕಾರಣ ಕೊನೆಗೊಳ್ಳಬೇಕು. ಇಲ್ಲಿ ಹಿಂದೆ ಹೇಗೆ ಇಲ್ಲಿ ವಸಂತ ಮಂಗೇರ್ ಇದ್ರು, ಅವ್ರು ಯಾವತ್ತೂ ರೀತಿ ಮಾಡಿಲ್ಲ. ನನ್ಗೆ ಪರಿಚಯ ಇದೆ, ಇಲ್ಲಂತ ಅವ್ರು ಇಂಥ ರಾಜಕಾರಣ ಮಾಡಿಲ್ಲ. ಇವತ್ತು ಬೆಂಗಳೂರಿನವ್ರು ಬಂದು ಇಲ್ಲಿ ರಾಜಕಾರಣ ಮಾಡ್ತೇವೆ, ನೀವು ಬೆಳ್ತಂಗಡಿಯವರು ಏನ್ ಮಾಡ್ತೀರಾ? ನಿಮಗೆ ಸ್ವಾಭಿಮಾನ ಇಲ್ವಾ? ನಿಮ್ಮಲ್ಲಿ ಛಲ ಇಲ್ವಾ? ನಿಮ್ಮಲ್ಲಿ ಶ್ರದ್ಧೆ ಇಲ್ವಾ? ನಿಮ್ಮಲ್ಲಿ ದಮ್ಮೆ ಇಲ್ವಾ? ಈ ದಮ್ಮನ್ನ ತೋರಿಸಿ ಇಲ್ಲಿಂದ ಜಾಡಿಸಿ ಓಡಿಸಬೇಕು. ಏನು ಜಾಡಿಸಿ ಓಡಿಸುವಂತ ಕೆಲಸ ನೀವು ಮಾಡಬೇಕು. ಬೆಳ್ತಂಗಡಿಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಧ್ವಜ ಭಾರತ್ ಮಾತಾ ಕಿ ಜೈ 365 ದಿನ ಕೂಡ ಅದು ಘೋಷಣೆಯ ಮುಖಾಂತರ ಇರಬೇಕು ಅಂತ ಹೇಳಿಕೊಂಡು ಅವಕಾಶಕ್ಕೆ ವಂದಿಸಿ ಎರಡು ಮಾತುಗಳು ಮುಗಿಸ್ತೇನೆ. ಜೈ ಹಿಂದ್. ವಂದನೆಗಳು ಹರಿಕೃಷ್ಣ ಭಟ್ಟವಳ ಅವರೇ. ಈಗಾಗಲೇ ನಮ್ಮ ತಾಲೂಕಿನ ಅಭಿವೃದ್ಧಿ ಕಾರ್ಯಕರ್ತರಿಗೆ ಅನ್ಯಾಯವಾದಾಗ ಬೆನ್ನಿಗೆ ಬೆನ್ನು ಕೊಟ್ಟು ನಿಲ್ಲುವಂತ ನಮ್ಮೆಲ್ಲ ನಾಯಕರಾಗುವಂತ ಹರೀಶ್ ಪೂಂಜಾರ್ ಅವರು ಪ್ರತಿಭಟನಾಕಾರನ ಉದ್ದೇಶಿಸಿ ಮಾತಾಡಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಿದ್ದಾರೆ. बोलो भारत माता की. ಬೆಳ್ತಂಗಡಿ ಕನ್ನಡ ರಾಜ್ಯದಲ್ಲಿ ಮಾತ್ರ ಬೆಳ್ತಂಗಡಿಯಲ್ಲಿ ಅನೇಕ ವರ್ಷದಿಂದ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಡಿಯಲ್ಲಿ ಹೋರಾಟಗಳನ್ನು ನಡೆದಿದೆ. ನಾವು ಹೋರಾಟದಲ್ಲಿ ಭಾಗವಹಿಸಿದ್ದೇವೆ. ಒಂದು ಪಾರ್ಟಿಯ ಹೋರಾಟ ನಡೆದ್ರೆ ಅಥವಾ ಪರಿವಾರ ಸಂಘಟನೆಗಳ ಹೋರಾಟ ನಡೆದ್ರೆ ಎಷ್ಟು ಪೊಲೀಸ್ನವ್ರು ಇರ್ತಾರಪ್ಪ ಅಂತ ಹೇಳಿದ್ರೆ, ಅಪ್ಪಪ್ಪ ಅಂತ ಹೇಳಿದ್ರೆ ಒಂದು 10 ಜನ ಬೆಳ್ತಂಗಡಿಯ ಹೋರಾಟದ ಸಂದರ್ಭದಲ್ಲಿ ಪೊಲೀಸರು ಇರುವುದನ್ನು ನಾವು ಕಂಡಿದ್ದೇವೆ. ಆದರೆ ಇವತ್ತು ನಮ್ಮ ಈ ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥ ಪೊಲೀಸರ ಸಂಖ್ಯೆ ಎಷ್ಟು ಅಂತ ಹೇಳಿದ್ರೆ ಸುಮಾರು 2 ವ್ಯಾನ್ಗಳು ನನ್ನ ಕಣ್ಣೆದುರಿಗೆ ಕಾಣ್ತಾ ಇದೆ. ಸುಮಾರು 200ಕ್ಕಿಂತಲೂ ಹೆಚ್ಚು ಪೊಲೀಸ್ನವರು ಇದ್ದಾರೆ. ಇದರ ಈ ರೀತಿಯ ವ್ಯವಸ್ಥೆಗಳು ಇಲ್ಲಿ ನಿರ್ಮಾಣ ಆಗ್ಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಬೆಳ್ತಂಗಡಿಯ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರನ್ನು ಮುಟ್ಟಿದ್ರೆ ಯಾವತ್ತೂ ಬಿಡೋದಿಲ್ಲ, ನಾವು ರಸ್ತೆಗೆ ಇಳಿತೇವೆ ಅನ್ನುವಂತ ಭಾರತೀಯ ಜನತಾ ಪಾರ್ಟಿಯ ಶಕ್ತಿ ಇವತ್ತು ಈ ಮಟ್ಟದಲ್ಲಿ ಪೊಲೀಸ್ ಇಲಾಖೆಯನ್ನು ರಸ್ತೆಗಿಳಿಸ್ತಕ್ಕಂಥ ಪ್ರಯತ್ನ ಕಾಂಗ್ರೆಸ್ನವರು ಹೆದರಿ ಈ ರೀತಿಯಲ್ಲಿ ಮಾಡಿದ್ದಾರೆ ಅನ್ನುವಂಥದ್ದನ್ನು ನಾನು ಹೇಳ್ತಾ, ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಹೋರಾಟಕ್ಕೆ ಜಯ ಆಗಿದೆ ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಬಂಧುಗಳೇ, ಬೆಳ್ತಂಗಡಿಯಲ್ಲಿ ದ್ವೇಷದ ರಾಜಕಾರಣ ಇರ್ಲಿಲ್ಲ. ಹರಿಯಾಣ ಹೇಳಿದಾಗೆ ವಸಂತ ಮಂಗೇರು ಇಲ್ಲಿ ಶಾಸಕರಾಗಿದ್ರು. ಯಾವತ್ತೂ ದ್ವೇಷದ ರಾಜಕಾರಣ ಮಾಡಿದವರಲ್ಲ ಅವರು. ಯಾರು ದ್ವೇಷದ ರಾಜಕಾರಣದ ಬಗ್ಗೆ ಚಕಾರ ಎತ್ತಿದ ಉದಾಹರಣೆಗಳು, ಪ್ರತಿಭಟನೆಗಳು ಅಥವಾ ಮಾತುಗಳು ಇಲ್ಲ ಪ್ರಸಾದ್ ಜಿ. ಆದ್ರೆ ಇವತ್ತು ಕಳೆದ 1 ವರ್ಷದಿಂದ ನಮ್ಮ ತಾಲೂಕಿನಲ್ಲಿ ನಡೀತಕ್ಕಂಥ ದ್ವೇಷದ ರಾಜಕಾರಣ, ವಿನಾಕಾರಣ ಯುವ ಮೋರ್ಚಾದ ಅಧ್ಯಕ್ಷ ಶಶಿರಾಜ್ ಮೇಲೆ FIR ಅನ್ನು ಹಾಕಿ ಪೊಲೀಸ್ ಇಲಾಖೆಯ ಮೇಲೆ ಒತ್ತಡವನ್ನು ಹಾಕಿ ಅರೆಸ್ಟ್ ಮಾಡಿಸ್ತಾರೆ. ಅದೇ ರೀತಿ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಪ್ರಮೋದ್ ಮಾಡ್ತಕ್ಕಂಥ ವ್ಯವಹಾರವನ್ನು ಹತ್ತಿಕ್ಕಬೇಕೆನ್ನುವಂತ ಕಾರಣಕ್ಕೋಸ್ಕರ FIR ಮಾಡಿಸ್ತಾರೆ. ಭಾರತೀಯ ಜನತಾ ಪಾರ್ಟಿಯ ST ಮೋರ್ಚಾದ ಅಧ್ಯಕ್ಷ ರಾಜೇಶ್ ಮಲೆಗುಡಿ ಅವರ ಮೇಲೆ ವಿನಾಕಾರಣ ತಲವಾರ್ನಿಂದ ಕಾಂಗ್ರೆಸ್ನ ಒಬ್ಬ ಪುಡಾರಿ ಹತ್ಯೆಯನ್ನು ಮಾಡಲಿಕ್ಕೆ ಸಂಚು ಹಾಕಿಸಿ ಹತ್ಯೆಯನ್ನು ಮಾಡುವ ಪ್ರಯತ್ನವನ್ನು ಮಾಡ್ತಾನೆ. ಆ ಕಳೆಂಜದ ಉಮಾಮಹೇಶ್ವರ ದೇವರ ಆಶೀರ್ವಾದದಲ್ಲಿ 1 ಇಂಚು ಅಂತರದಿಂದ ಪ್ರಾಣಾಪಾಯದಿಂದ ರಾಜೇಶ್ ಪಾರಾಗ್ತಾರೆ. 1 ವರ್ಷದಲ್ಲಿ ಈ ರೀತಿ ಒಂದು ಜನಸಾಮಾನ್ಯರು ಕಾರ್ಯಕರ್ತರ ಮೇಲೆ ದ್ವೇಷದ ರಾಜಕಾರಣ ಮಾಡಿರ್ತಕ್ಕಂಥ ಈ ರೀತಿಯ ರಾಜಕಾರಣ
ಕರ್ನಾಟಕ ರಾಜ್ಯದ ಯಾವುದೇ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆಯಲಿಕ್ಕೆ ಸಾಧ್ಯ ಇಲ್ಲ, ನಡೆದೂ ಇಲ್ಲ. ಪ್ರಾಯಶಃ ಇದಕ್ಕೆ ಕಾರಣ ಮಲ್ಲೇಶ್ವರಂನಿಂದ ಆಗಮಿಸಿರ್ತಕ್ಕಂಥ ಆ ರೌಡಿ ಪುಡಾರಿಯಿಂದಲೇ ಈ ರೀತಿಯ ರಾಜಕಾರಣ ನಡೀತಾ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಪ್ರಾಯಶಃ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ, ದೇವರು ನಮ್ಮೊಟ್ಟಿಗೆ ಇದ್ದಾನೆ, ದೇವರು ನಮ್ಮೊಟ್ಟಿಗೆ ಇದ್ದಾರೆ. ಆ ಕಾರಣಕ್ಕೋಸ್ಕರನೇ ಶಶಿರಾಜ್ಗೆ ನ್ಯಾಯಾಲಯ ಜಾಮೀನನ್ನು ಕೊಡುತ್ತದೆ, ಪ್ರಮೋದಿಗೆ ನ್ಯಾಯಾಲಯ ಜಾಮೀನು ಕೊಡುತ್ತದೆ. ವಿನಾಕಾರಣ ರಾಜೇಶ್ ಮಲೆಕುಡಿ ಅವರ ಮೇಲೆ ಒಂದು ನೆನಪಿಟ್ಟುಕೊಳ್ಳಿ, ನಮ್ಮ ಮನೆಯ ಮಗಳನ್ನು, ನಮ್ಮ ಮನೆಯ ಮಗುವನ್ನು ವಿನಾಕಾರಣ ದ್ವೇಷದ ರಾಜಕಾರಣಕ್ಕೋಸ್ಕರ ಲೈಂಗಿಕ ದೌರ್ಜನ್ಯ ಎನ್ನುವಂತ ಹೆಸರಿನಲ್ಲಿ ಯಾವುದೋ ಒಬ್ಬ ಬೆಂಗಳೂರಿನ ಪುಡಿ ರೌಡಿ ಬೆಳ್ತಂಗಡಿ ಅವನು ಹೇಳಿದಾನೆ ಎನ್ನುವ ಕಾರಣಕ್ಕೋಸ್ಕರ ಒಬ್ಬ ತಂದು ಹಾಸ್ಪಿಟಲ್ ಅಲ್ಲಿ ಮಲಗಿಸಿ ಇವತ್ತು ಫೋಕ್ಸೋ ಕೇಸ್ ಹಾಕ್ತಕ್ಕಂತ ಕೆಲಸವನ್ನು ಮಾಡ್ತಾರಂತ ಆದ್ರೆ ಇದನ್ನು ದೇವರು ಮೆಚ್ಚೋದಿಲ್ಲ, ನ್ಯಾಯಾಲಯವು ಸಹ ಫೋಕ್ಸೋ ಕೇಸಿನ ಅಡಿಯಲ್ಲಿ 5 ದಿವಸದಲ್ಲಿ ರಾಜೇಶ್ ಮಲೆಕುಡಿ ಅವರಿಗೆ ಜಾಮೀನನ್ನು ಮಂಜೂರು ಮಾಡುವ ಮೂಲಕ ಈ ರೀತಿಯ ದ್ವೇಷದ ರಾಜಕಾರಣವನ್ನು ನಾವು ಸಹಿಸುವುದಿಲ್ಲ ಎನ್ನುವಂಥದ್ದನ್ನು ನ್ಯಾಯಾಲಯವು ಸಮೇತ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ರಕ್ಷಣೆಗೆ ನಿಂತಿರತಕ್ಕಂಥದ್ದನ್ನು ನಾವು ಇಲ್ಲಿ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಬೇಕು ಬಂಧುಗಳೇ. ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ, ಇವತ್ತು ಶಶಿರಾಜ್ ಬಿಡುಗಡೆಯಾಗಿ ಬಂದಿರತಕ್ಕಂಥದ್ದು, ಪ್ರಮೋದ್ ಆಂಟಿಸಿಪೇಟರ್ ಬೇಲ್ ಮೂಲಕ ಹೊರಗಡೆ ಬಂದಿರತಕ್ಕಂಥದ್ದು, ರಾಜೇಶ್ ಮಲೆಕುಡಿ ಅವರು ಆಂಟಿಸಿಪೇಟರ್ ಬೇಲ್ ಮೂಲಕ ಜಾಮೀನಿನ ಮೂಲಕ ಬಿಡುಗಡೆಗೊಂಡ್ರು ಇವತ್ತು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯಲ್ಲಿದ್ದಾರೆ, ಮಂಗಳೂರಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯಲ್ಲಿದ್ದಾರೆ. ಇವರು ಎಷ್ಟು ದ್ವೇಷದ ರಾಜಕಾರಣ ರಾಜೇಶ್ ಮಲೆಕುಡಿ ಅವರ ಮೇಲೆ ಮಾಡಿದ್ರು ಅಂತ ಹೇಳಿದ್ರೆ, ಬೆನಕದಲ್ಲಿ ಅಡ್ಮಿಟ್ ಆಗಿದ್ರು ರಾಜೇಶ್ ಅವರು. ಬೆನಕದಲ್ಲಿ ಅಡ್ಮಿಟ್ ಆಗಿ ಇನ್ನೂ ಅವರ ಆಗಿರ್ತಕ್ಕಂಥ ಗಾಯ ವಾಸಿ ಆಗಿರ್ಲಿಲ್ಲ. ಅದೇ ಸಂದರ್ಭದಲ್ಲಿ ಮಂಗಳೂರಿನ DHO ಮೂಲಕ ಈ ಕಾಂಗ್ರೆಸ್ನ ಸರ್ಕಾರದ ಮಂತ್ರಿಗಳು, ಬೆಳ್ತಂಗಡಿ ತಾಲೂಕಿನ ಕಾಂಗ್ರೆಸ್ನ ಪುಡಾರಿಗಳ ಆಜ್ಞೆಯ ಮೇಲೆಗೆ DHO ಅವರು ಬೆನಕ ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ಹೇಳ್ತಾರೆ, ತಕ್ಷಣ ರಾಜೇಶ್ ಅನ್ನು ನೀವು ಡಿಸ್ಚಾರ್ಜ್ ಮಾಡಬೇಕು ಅಂತ ಹೇಳಿ. ಯಾವಾಗ ರಾಜೇಶ್ ಹೋಗಿ ಅಡ್ಮಿಟ್ ಆಗ್ತಾರ, ಅಲ್ಲಿಂದ ಮೊನ್ನೆವರೆಗೂ ಬೇಲ್ ಆಗುವವರೆಗೂ ಒಬ್ಬ ಪೊಲೀಸ್ ಪೇದೆಯನ್ನು ಅವರ ರೂಮಿನಲ್ಲಿ ಪೂರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಯಾಕಂತ ಹೇಳಿದ್ರೆ ಇಮ್ಮಿಡಿಯೇಟ್ ಡಿಸ್ಚಾರ್ಜ್ ಮಾಡಿ ಅರೆಸ್ಟ್ ಮಾಡಬೇಕೆನ್ನುವಂತ ಒಂದು ಷಡ್ಯಂತ್ರವನ್ನು ರೂಪಿಸಿರುವ ಕಾರಣಕ್ಕೋಸ್ಕರ ನಾನು ಹೇಳ್ತೇನೆ, ಭಾರತೀಯ ಜನತಾ ಪಾರ್ಟಿ ಹಿಂದೂ ಧರ್ಮದ ಆಧಾರದಲ್ಲಿ ರಾಜಕಾರಣ ಮಾಡ್ತಕ್ಕಂಥ ಪಾರ್ಟಿ, ಹಿಂದೂ ಧಾರ್ಮಿಕ ಶ್ರದ್ಧೆಯನ್ನು ಉಳಿಸಿಕೊಂಡಿರ್ತಕ್ಕಂಥ ಪಾರ್ಟಿ. ನೀವು ಯಾವುದೇ ರೀತಿಯಾಗಿರ್ತಕ್ಕಂಥ ಈ ರೀತಿಯ ಷಡ್ಯಂತ್ರಗಳನ್ನು ರೂಪಿಸಿದ್ರೆ ನಾವು ನಂಬಿರ್ತಕ್ಕಂಥ ದೇವರು ನಮಗೆ ರಕ್ಷಣೆಗೆ ಬರ್ತಾರೆ ಎನ್ನುವಂಥದ್ದಕ್ಕೆ 3 ಜನರಿಗೆ ಸಿಕ್ಕಿರ್ತಕ್ಕಂಥ ಜಾಮೀನೇ ಸಾಕ್ಷಿ ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಬಂಧುಗಳೇ. ಬಹುಶಃ ಈ ರೀತಿಯ ದ್ವೇಷದ ರಾಜಕಾರಣವನ್ನು ನಿಲ್ಲಿಸ್ತಕ್ಕಂಥ ಕೆಲಸವನ್ನು ಬೆಳ್ತಂಗಡಿಯ ಕಾರ್ಯಕರ್ತರು, ಬೆಳ್ತಂಗಡಿಯ ಮತದಾರರು ಮಾಡೇ ಮಾಡ್ತಾರೆ. ನಾವ್ ಹೇಳ್ತಾ ಇದ್ವಿ, ನಿಮ್ಮನ್ನು ಇಲ್ಲಿಂದ ಮಲ್ಲೇಶ್ವರಂಗೆ ಪಾರ್ಸಲ್ ಮಾಡ್ತಾರೆ ಅಂತೇಳಿ. ನಾವು ಬಿಜೆಪಿಯ ಕಾರ್ಯಕರ್ತರು ಚಿಂತನೆ ಮಾಡಬೇಕಾದಂತಹ ಅವಶ್ಯಕತೆನೇ ಇಲ್ಲ. ನಾನ್ ನಿಮ್ಮ ಮುಂದೆ ಈ ಸಂದರ್ಭದಲ್ಲಿ ವಿಶ್ವಾಸದಲ್ಲಿ ಹೇಳ್ತೇನೆ, ಇನ್ನು ಕೆಲವೇ ವರ್ಷಗಳ ಒಳಗಡೆ ಕಾಂಗ್ರೆಸ್ಸಿನ ಬೆಳ್ತಂಗಡಿ ನಾಯಕರೇ ಅವನನ್ನು ಮಲ್ಲೇಶ್ವರಂಗೆ ರಿಫ್ಟ್ ಮಾಡುವಂತ ಕೆಲಸವನ್ನು ಮಾಡ್ತಾರೆ. ಬಿಜೆಪಿಯ ಕಾರ್ಯಕರ್ತರ ಅವಶ್ಯಕತೆನೇ ಇಲ್ಲ, ಬಿಜೆಪಿಯ ಕಾರ್ಯಕರ್ತರ ಅವಶ್ಯಕತೆನೇ ಇಲ್ಲ. ಇವತ್ತು ಕಾಂಗ್ರೆಸ್ನ ಕಾರ್ಯಕರ್ತರು ಹೇಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎಂಗ್ಲಿಗೆ ಪೋದು ಎಂಚಿನ ಬತ್ತೆ ಮಾರ ಅಂತ ಹೇಳುವಂತದ್ದು ನಾವು ಹೇಳುವಂತದ್ದಲ್ಲ, ಗ್ರಾಮೀಣ ಮಟ್ಟದ ಕಾಂಗ್ರೆಸ್ನ ಕಾರ್ಯಕರ್ತರು ಹೇಳತಕ್ಕಂಥ ಪರಿಸ್ಥಿತಿಗೆ ಇವತ್ತು ಬಂದಿರತಕ್ಕಂಥದ್ದು. ಇವತ್ತು ಸಾಮಾನ್ಯ ಮತದಾರರ ತಾಯಿಯಂದ್ರೆ ಹೇಳ್ತಾರೆ, ನಮ್ಮ ತಾಲೂಕಿನಲ್ಲಿ ಈ ರೀತಿಯ ರಾಜಕಾರಣ ನಾವು ಕಾಣಲಿಲ್ಲ. ನಮ್ಮ ಮನೆಯ ಮಕ್ಕಳು ಸಮಾಜದ ಅಭಿವೃದ್ಧಿಗೋಸ್ಕರ ಭಾರತೀಯ ಜನತಾ ಪಾರ್ಟಿಯಲ್ಲಿ ಅನೇಕ ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ. ಅನೇಕ ವರ್ಷದಿಂದ ಕಾಂಗ್ರೆಸ್ನಲ್ಲಿ ಕೆಲಸ ಮಾಡಿರ್ತಕ್ಕಂಥ ಕಾರ್ಯಕರ್ತರು ಇದ್ರು. ಈ ರೀತಿಯ ರಾಜಕಾರಣವನ್ನು ನಾವು ನೋಡ್ಲಿಲ್ಲ, ಈ ರೀತಿಯ ದ್ವೇಷದ ರಾಜಕಾರಣವನ್ನು ನೋಡ್ಲಿಲ್ಲ ಎನ್ನುವಂಥದ್ದನ್ನು ಬೆಳ್ತಂಗಡಿಯ ತಾಲೂಕಿನ ತಾಯಂದಿರ ಮನಸ್ಸಿಗೆ ಬಂದಿದೆ ಅಂತ ಹೇಳಿದ್ರೆ ಖಂಡಿತ ಈ ತಾಯಂದಿರ ಶಾಪ ಯಾರು ಈ ರೀತಿಯ ದ್ವೇಷ ರಾಜಕಾರಣ ಮಾಡ್ತಾರ ಅವರಿಗೆ ತಟ್ಟದೆ ಎನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಇವತ್ತು ನಮ್ಮ ತಾಲೂಕಿನಲ್ಲಿ 2 ತಿಂಗಳ ಹಿಂದೆ ಒಂದು ಹೋರಾಟ ಆಗಿತ್ತು. ಭಾರತೀಯ ವಿದ್ಯಾರ್ಥಿ ಪರಿಷತ್ನ ಕಾರ್ಯಕರ್ತರು ನೇಹಾ ಹತ್ಯೆಯನ್ನು ಖಂಡಿಸಿ ಒಂದು ಪ್ರತಿಭಟನೆಯನ್ನು ಬೆಳ್ತಂಗಡಿಯಲ್ಲಿ ಮಾಡಿದ್ರು. ಅಂತ ವಿದ್ಯಾರ್ಥಿಗಳು ನೇಹಾ ಹತ್ಯೆಯನ್ನು ಮಾಡಿರ್ತಕ್ಕಂಥ
ಆರೋಪಿಗಳನ್ನು ಬಂಧಿಸಬೇಕು, ನೇಹಳಿಗೆ ನ್ಯಾಯ ಸಿಗಬೇಕೆನ್ನುವಂತ ಹೋರಾಟವನ್ನು ಮಾಡಿರ್ತಕ್ಕಂಥ ನಮ್ಮ ಮನೆಯ ಮಕ್ಕಳು, ವಿದ್ಯಾರ್ಥಿ ಪರಿಷತ್ನ ಕಾರ್ಯಕರ್ತರು, ಕಾಲೇಜುಗಳಲ್ಲಿ ಓದ್ತಕ್ಕಂತ ಮಕ್ಕಳ ಮೇಲೆ 2 ತಿಂಗಳ ನಂತರ ಪೊಲೀಸ್ ಇಲಾಖೆಯನ್ನು ಉಪಯೋಗ ಮಾಡಿ FIR ಮಾಡ್ತೀರಂತ ಹೇಳಿದ್ರೆ ಆ ಮಕ್ಕಳ ಶಾಪ ನಿಮಗೆ ತಟ್ಟದೇ ಇರ್ತದ? ಆ ಮಕ್ಕಳ ಶಾಪ ತಟ್ಟದೇ ಇರ್ತದ ನಿಮಗೆ? ಈ ರೀತಿಯ ದ್ವೇಷದ ರಾಜಕಾರಣ ಮಾಡಬೇಡಿ. ಈ ರೀತಿಯ ದ್ವೇಷದ ರಾಜಕಾರಣ ಮಾಡಿದ್ರೆ ಇದು ಧರ್ಮದ ಮಣ್ಣು, ಇದು ಧರ್ಮದ ಮಣ್ಣು. ಯಾರು ಅಧರ್ಮದಿಂದ ನಡ್ಕೊಳ್ತಾರೋ ಆ ಅಧರ್ಮದಿಂದ ನಡ್ಕೊಳ್ತಕ್ಕಂತ ವ್ಯಕ್ತಿಗಳನ್ನು ಸಂಹಾರ ಮಾಡತಕ್ಕಂತ ಕೆಲಸವನ್ನು ಆ ದೈವ ದೇವರು ಮಾಡ್ತಾರೆ ಎನ್ನುವಂತ ವಿಶ್ವಾಸ ಉಳಿಸಿಕೊಂಡಿರ್ತಕ್ಕಂಥ ಮಣ್ಣು ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಬೆಳ್ತಂಗಡಿ ತಾಲೂಕಿನ ಮಣ್ಣು ಇದು. ಪ್ರಾಯಶಃ ನಾನು ಈ ಸಂದರ್ಭದಲ್ಲಿ ಹೆಚ್ಚು ಮಾತಾಡುವುದಿಲ್ಲ. ಒಂದು ವಿಚಾರವನ್ನಂತೂ ಸ್ಪಷ್ಟವಾಗಿ ಹೇಳ್ತೇನೆ, ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಮಾಡಿರ್ತಕ್ಕಂತ ಕಾಂಗ್ರೆಸ್ನ ಆಡಳಿತ ಇವತ್ತು SC ಸಮುದಾಯ ST ಸಮುದಾಯಕ್ಕೆ ಮೀಸಲಿಟ್ಟಿರ್ತಕ್ಕಂಥ ಸಾವಿರಾರು ಕೋಟಿ ರೂಪಾಯಿ ಹಣವನ್ನು ಅಲ್ಪಸಂಖ್ಯಾತರ ಶ್ರೇಯಾಭಿವೃದ್ಧಿಗೆ 10,000 ರೂಪಾಯಿ ಕೋಟಿ ಕೊಡ್ತೇನೆ ಅಂತ ಘೋಷಣೆ ಮಾಡ್ತಾರೆ ಈ ರಾಜ್ಯದ ಮುಖ್ಯಮಂತ್ರಿ. ಮೊನ್ನೆ ಪೆಟ್ರೋಲ್ ಮತ್ತು ಡೀಸೆಲ್ಗೆ 3 ರೂಪಾಯಿ 3.5 ರೂಪಾಯಿ ಏರಿಕೆಯನ್ನು ಮಾಡಿದ್ರು. ನಾನು ಮತ್ತೆ ಇದನ್ನು ಪುನರುಚ್ಚಾರ ಮಾಡ್ತೇನೆ. SC ಸಮುದಾಯದ ST ಸಮುದಾಯದ ದುಡ್ಡನ್ನು ನೀವು ಅಲ್ಪಸಂಖ್ಯಾತರ ಅಭಿವೃದ್ಧಿ ಅಂತ ಹೇಳುವಂತ ಕಾರಣಕ್ಕೋಸ್ಕರ ಓಲೈಕೆ ರಾಜಕಾರಣ ಮಾಡಿ ನೀವು ಮುಸಲ್ಮಾನರಿಗೆ ಕೊಡ್ತೀರಂತ ಆದ್ರೆ, ನಾಳೆ ನೀವು ಡೀಸೆಲ್ಗೆ ಮತ್ತು ಪೆಟ್ರೋಲ್ಗೆ ಏರಿಕೆ ಮಾಡಿರ್ತಕ್ಕಂಥ ದುಡ್ಡನ್ನು ಸಹ ಹಿಂದೂಗಳಿಗೆ ಕೊಡೋದಿಲ್ಲ. ಮತ್ತೆ ನಿಮ್ಮ ಓಲೈಕೆ ರಾಜಕಾರಣದ ಮುಸಲ್ಮಾನರಿಗೆ ಕೊಡ್ಲಿಕ್ಕೆ ಇವತ್ತು ನೀವು ಬಕ್ರೀದ್ ಗಿಫ್ಟ್ ಅನ್ನು ನೀವು ನಿನ್ನೆ ಘೋಷಣೆ ಮಾಡಿರ್ತಕ್ಕಂಥದ್ದು ಎನ್ನುವಂಥದ್ದನ್ನು ಹೇಳ್ತೇನೆ ನಾನು. ಪ್ರಾಯಶಃ ನಾನು ಈ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಹೇಳ್ತೇನೆ, ಈ ರೀತಿಯ ದ್ವೇಷದ ರಾಜಕಾರಣ ಮಾಡತಕ್ಕಂತ ಕಾಂಗ್ರೆಸ್ಸಿಗರಿಗೆ ತಕ್ಕ ಉತ್ತರವನ್ನು ನಾವು ಮುಂದಿನ ದಿನಗಳಲ್ಲಿ ಗ್ರಾಮಗಳಲ್ಲಿ ಜನಜಾಗೃತಿಯನ್ನು ಮೂಡಿಸುವ ಮೂಲಕ ನಾವು ಈ ತಾಲೂಕಿನ ಜನರಿಗೆ ಬೆಳ್ತಂಗಡಿ ತಾಲೂಕಿನಲ್ಲಿ ಆಗ್ತಕ್ಕಂಥ ದ್ವೇಷದ ರಾಜಕಾರಣವನ್ನು ತಿಳಿಸ್ತೇವೆ. ನಾನು ಈ ಸಂದರ್ಭದಲ್ಲಿ ಬೆಳ್ತಂಗಡಿಯ ಮಲ್ಲೇಶ್ವರಂನ ಕಾಂಗ್ರೆಸ್ಸಿಗರಿಗೆ ಸ್ವಾಮಿ, ಕಳೆದ 1 ವರ್ಷದಲ್ಲಿ ಅಭಿವೃದ್ಧಿಗೋಸ್ಕರ 1 ರೂಪಾಯಿಯನ್ನು ನಿಮ್ಮ ಸರ್ಕಾರ ಕೊಡ್ಲಿಲ್ಲ. ST ಸಮುದಾಯದ ಅಭಿವೃದ್ಧಿಗೋಸ್ಕರ 1 ರೂಪಾಯಿಯನ್ನು ನೀವು ಕೊಡ್ಲಿಲ್ಲ. ಅದೆಷ್ಟೋ ಗ್ರಾಮೀಣ ಪ್ರದೇಶದ ಶಾಲೆಗಳು ಇವತ್ತು ನೀರು ಸೋರಿ ಇವತ್ತು ಹಂಚು ಮಾಡು ಬೀಳುವ ಸ್ಥಿತಿಯಲ್ಲಿದೆ. ಅದಕ್ಕೂ 1 ರೂಪಾಯಿ ಅನುದಾನ ಕೊಡ್ಲಿಲ್ಲ. ಅದೆಷ್ಟೋ ಅಂಗನವಾಡಿಗಳು ಇವತ್ತು ಮಕ್ಕಳನ್ನು ಅಂಗನವಾಡಿಗೆ ಕಳಿಸದ ಸ್ಥಿತಿಯಲ್ಲಿ ಇವತ್ತು ಮೂಲಭೂತ ಸೌಕರ್ಯ ವಂಚಿತವಾಗಿದೆ ಅಂಗನವಾಡಿಗಳು. ಅದಕ್ಕೂ ನೀವು 1 ರೂಪಾಯಿ ಕೊಡ್ಲಿಲ್ಲ. ಅದೆಷ್ಟೋ ರಸ್ತೆಗಳು ಕೆಸರುಮಯವಾಗಿ ಗುಂಡಿ ಬಿದ್ದ ಡಾಮರೀಕರಣಗೊಂಡಿರ್ತಕ್ಕಂಥ ರಸ್ತೆಗಳಿಗೂ ಡಾಮರ್ ಹಾಕಿಸ್ತಕ್ಕಂಥ ಪ್ಯಾಚ್ ವರ್ಕ್ ಮಾಡಿಸ್ತಕ್ಕಂಥ ದೃಷ್ಟಿಯಲ್ಲಿ 1 ರೂಪಾಯಿ ಅನುದಾನವನ್ನು ಕೊಡ್ಲಿಲ್ಲ. ನಿಮ್ಮ ಪೌರುಷ ಇದ್ರೆ ಈ ತಾಲೂಕಿನ ಅಭಿವೃದ್ಧಿಯ ದೃಷ್ಟಿಯಿಂದ ನಿಮ್ಮ ಸರ್ಕಾರವನ್ನು ಉಪಯೋಗ ಮಾಡಿಕೊಂಡು ಬೆಳ್ತಂಗಡಿ ಅಭಿವೃದ್ಧಿ ಮಾಡಿದ್ದು ತೋರಿಸಿ. ನೀವು ಅದನ್ನು ಬಿಟ್ಟು ದ್ವೇಷದ ರಾಜಕಾರಣವನ್ನು ಮಾಡಿದ್ರೆ ಖಂಡಿತ ಈ ತಾಲೂಕಿನ ಜನ ಅದಕ್ಕೆ ಉತ್ತರವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡೇ ಮಾಡ್ತಾರೆ ಎನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಪ್ರಾಯಶಃ ಇವತ್ತಿನ ಈ ಹೋರಾಟ ಮುಂದಿನ ದಿನಗಳಲ್ಲಿ ಗ್ರಾಮಗಳಲ್ಲಿ ಕಾಂಗ್ರೆಸ್ ಮಾಡಿರ್ತಕ್ಕಂಥ ಈ ರೀತಿಯ ದ್ವೇಷದ ರಾಜಕಾರಣವನ್ನು ಖಂಡಿತವಾಗಿಯೂ ನಾವು ಅದನ್ನು ಎದುರಿಸ್ತೇವೆ. ಮುಂದಿನ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಮುಕ್ತ ಬೆಳ್ತಂಗಡಿ ಮಾಡತಕ್ಕಂಥ ಸಂಕಲ್ಪವನ್ನು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಇವತ್ತಿನ ಈ ಹೋರಾಟದ ಮೂಲಕ ನಾವು ಕೈಗೆತ್ತಿಕೊಳ್ತೇವೆ ಎನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಪ್ರಾಯಶಃ ಈ ರೀತಿಯ ರಾಜಕಾರಣವನ್ನು ನಿಲ್ಲಿಸಿ ಭಾರತೀಯ ಜನತಾ ಪಾರ್ಟಿ ಯಾವತ್ತಿದ್ರೂ ಜನಪರವಾಗಿ ಜನರ ಹಿತದೃಷ್ಟಿಯಿಂದ ಅಭಿವೃದ್ಧಿ ದೃಷ್ಟಿಯಿಂದ ಕೆಲಸ ಮಾಡತಕ್ಕಂಥ ಪಾರ್ಟಿ. ಈ ಪಾರ್ಟಿಗೆ ಇವತ್ತು ನೋಡಿ, ನಾವೆಲ್ಲರೂ ಇವತ್ತು ಸುಮಾರು 1,000ಕ್ಕಿಂತಲೂ ಹೆಚ್ಚು ಜನ ಇವತ್ತು ಈ ಪ್ರತಿಭಟನೆಯಲ್ಲಿ ನಾವು ಭಾಗವಹಿಸಿದ್ದೇವೆ ಅಂತ ಹೇಳಿದ್ರೆ, ಈ ತಾಲೂಕಿನ 2,30,000 ಜನರ ಪ್ರತಿನಿಧಿಯಾಗಿ ಇವತ್ತು ನಾವು ಪ್ರತಿಭಟನೆಯಲ್ಲಿ ಭಾಗವಹಿಸಿರ್ತಕ್ಕಂಥದ್ದು. ಈ ಮೂಲಕ ಪೊಲೀಸ್ ಅಧಿಕಾರಿಗಳಿಗೆ ನಾನೊಂದು ಎಚ್ಚರಿಕೆಯನ್ನು ಕೊಡ್ತೇನೆ, ವಿನಂತಿಯನ್ನು ಮಾಡ್ತೇನೆ. ಕಾಂಗ್ರೆಸ್ ಸರ್ಕಾರ ಇದೆ ಎನ್ನುವ ಕಾರಣಕ್ಕೋಸ್ಕರ ಉಂಡಾಡಿ ಗುಂಡನ ರೀತಿಯಲ್ಲಿ ವರ್ತನೆ ಮಾಡಬೇಡಿ. ಕಾನೂನು ಏನಿದೆ, ಕಾನೂನಿನ ನಿಯಮಗಳೇನಿದೆ ಅದರ ಆಧಾರದಲ್ಲಿ ನೀವು ಕಾರ್ಯವನ್ನು ಮಾಡಿ. ಇಲ್ಲದಿದ್ರೆ ಮತ್ತೆ 3 ವರ್ಷ 4 ವರ್ಷದ ನಂತರ ಭಾರತೀಯ ಜನತಾ ಪಾರ್ಟಿಯು ರಾಜ್ಯದಲ್ಲಿ ಅಧಿಕಾರವನ್ನು ಮಾಡ್ತದೆ ಎನ್ನುವಂತ ನೆನಪನ್ನು ಇಟ್ಟುಕೊಂಡು ನೀವು ಆಡಳಿತವನ್ನು ಮಾಡಬೇಕೆನ್ನುವಂತ ಸೂಚನೆಯನ್ನು ಸಹ ಈ ಸಂದರ್ಭದಲ್ಲಿ ಹೇಳ್ತಾ, ಬಂದಿರತಕ್ಕಂಥ ಎಲ್ಲರಿಗೂ ನಾನು ವಿನಮ್ರ ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಸಲ್ಲಿಸ್ತಾ, ಭ್ರಷ್ಟಾಚಾರ ಮುಕ್ತವಾಗಿರ್ತಕ್ಕಂಥ ಸ್ವಾಸ್ಥ್ಯ
ಸಮಾಜವನ್ನು ನಿರ್ಮಾಣ ಮಾಡತಕ್ಕಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರ ಈ ತಾಲೂಕಿನ ಕಾಂಗ್ರೆಸ್ಸಿಗರು ಯೋಚನೆಯನ್ನು ಮಾಡಿ ಈ ರೀತಿಯ ದ್ವೇಷದ ರಾಜಕಾರಣವನ್ನು ಬಿಟ್ಟು ಪ್ರೀತಿಯ ರಾಜಕಾರಣವನ್ನು ಮಾಡಿ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ರಿಗೂ ವಂದಿಸ್ತಾ ನನ್ನ ಮಾತು ಮುಗಿಸ್ತೇನೆ. ಭಾರತ್ ಮಾತಾ ಕೀ, ಭಾರತ್ ಮಾತಾ ಕೀ, ಭಾರತ್ ಮಾತಾ ಕೀ. ದ್ವೇಷದ ರಾಜಕಾರಣ ಮಾಡುವ ಬೆಳ್ತಂಗಡಿ ಕಾಂಗ್ರೆಸ್ಸಿಗರಿಗೆ, ದ್ವೇಷದ ರಾಜಕಾರಣ ಮಾಡುವ ಬೆಳ್ತಂಗಡಿ ಕಾಂಗ್ರೆಸ್ಸಿಗರಿಗೆ, ದ್ವೇಷದ ರಾಜಕಾರಣ ಮಾಡುವ ಬೆಳ್ತಂಗಡಿ ಕಾಂಗ್ರೆಸ್ಸಿಗರಿಗೆ ಭಾರತ್ ಮಾತಾ ಕೀ. ವಂದನೆಗಳು ಶಾಸಕರಾದ ಹರೀಶ್ ಪೂಜಾರ್ ಅವರಿಗೆ. ಕಾರ್ಯಕ್ರಮದ ಕೊನೆಯಲ್ಲಿ ಧನ್ಯವಾದ. ನೀವು ನಮ್ಮೂರಿನ ಇನ್ನಷ್ಟು ಹೊಸ ಸುದ್ದಿಗಳನ್ನ ವೀಕ್ಷಿಸಬೇಕೆ? ಹಾಗಾದ್ರೆ ಈಗಲೇ ನಮ್ಮೂರ ಸುದ್ದಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.